ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಬಿರುಗಾಳಿ ಬಂದಾಗ ದೊಡ್ಡ ಮರಗಳು ಉರುಳಿ, ಆದರೆ ಹುಲ್ಲು ಮಾತ್ರ ಹಾಗೆಯೇ ಇರುತ್ತದೆ. ಪ್ರತಿಷ್ಠೆ ಇಲ್ಲದ ಸರಳವಾಗಿ ಸಾಗಿಸುವವರು ಹೆಚ್ಚು ಪ್ರಬಲವಾಗಿ ಸ್ಥಿರವಾಗಿಯೇ ಇರುತ್ತಾರೆ. ಹುಲ್ಲಿನಂತೆ ಹುಲುನಾಗಿರಬೇಕು. ಗೊತ್ತಾಯ್ತಾ? ನಾವು ಹೆಚ್ಚು ತೋರಿಸ್ಕೊಳಕ್ಕೆ ಹೋಗಬಾರ್ದು. ಇದರಿಂದ ಗೊತ್ತಾಗತ್ತೆ. ಇವತ್ತು ದಿನ ಪಂಚಾಂಗಕ್ಕಿಂತ ಮುಂಚೆ ಪಂಚಾಮೃತ ಮಹತ್ವವನ್ನು ತಿಳ್ಕೊಳ್ಳೋಣ. ಪಂಚ ಎಂದರೆ 5: ಗೋವಿನ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಇಲ್ಲ ಬೆಲ್ಲ. ಈ 5 ವಸ್ತುಗಳು ಅಮೃತಕ್ಕೆ ಸರಿ ಸಮಾನವಾದ್ದು. ಈ ಎಲ್ಲ ವಸ್ತುಗಳನ್ನು ಕೂಡಿಸಿ ತಯಾರಿಸಿದ್ದೇ ಪಂಚಾಮೃತ. ಪಂಚಾಮೃತದ ಸೇವನೆಯಿಂದ ದೀರ್ಘಾಯುಷ್ಯ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಪುರಾಣಗಳ ಪ್ರಕಾರ ಪಂಚಾಮೃತದಲ್ಲಿರುವ ಪಂಚವಸ್ತುಗಳು ಈ ತತ್ವವನ್ನು ತಿಳಿಸುತ್ತವೆ. ಹಾಲು ಶುದ್ಧತೆ ಹಾಗೂ ಧಾರ್ಮಿಕತೆಯ ದ್ಯೋತಕವಾಗಿದೆ. ಮೊಸರು ಸಮೃದ್ಧಿ ಹಾಗೂ ಸಂತಾನದ ಪ್ರತೀಕವಾಗಿದೆ. ಮಧು, ಜೇನುತುಪ್ಪ ಮಧುರವಾದ ಮಾತು ಹಾಗೂ ಏಕತೆಯನ್ನು ಸಮರ್ಥಿಸುತ್ತದೆ. ಸಕ್ಕರೆ ಅಥವಾ ಬೆಲ್ಲ ಮಾಧುರ್ಯ ಹಾಗೂ ಆನಂದವನ್ನು ತಿಳಿಸುತ್ತದೆ. ತುಪ್ಪ ಜ್ಞಾನ ಮತ್ತು ವಿಜಯವನ್ನು ಸಮರ್ಥನೆ ಮಾಡುತ್ತೆ. ಧಾರ್ಮಿಕ ಪೂಜಾ ವಿಧಾನಗಳು ಪಂಚಾಮೃತವಿಲ್ಲದೆ ಪರಿಪೂರ್ಣತೆಯನ್ನು ಪಡೆಯುವುದಿಲ್ಲ. ದೇವರ ಪ್ರತಿಮೆಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆಗಳಿಂದ ಪಂಚಾಮೃತ ಅಭಿಷೇಕ ಮಾಡಲಾಗುತ್ತದೆ. ಕೊನೆಯಲ್ಲಿ ಅದನ್ನು ಪಂಚಾಮೃತ ತೀರ್ಥವೆಂದು ಪ್ರಸಾದ ರೂಪದಲ್ಲಿ ಭಕ್ತರಿಗೆ ಹಂಚಲಾಗುತ್ತದೆ. ಪಂಚಾಮೃತವನ್ನು ಪ್ರತಿನಿತ್ಯವೂ ಸೇವಿಸುವುದರಿಂದ ದೇಹದಲ್ಲಾಗುವ ಪರಿಣಾಮಗಳು: ದೈಹಿಕ ಆರೋಗ್ಯದಲ್ಲಿ ವೃದ್ಧಿ, ಶರೀರ ಆರೋಗ್ಯ ಹಾಗೂ ಬಲದಿಂದ ಕೂಡಿರುತ್ತದೆ. ಶೀತ ಹಾಗೂ ತಲೆನೋವಿನ ನಿವಾರಣೆಯಾಗುತ್ತದೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ನೆನಪಿನ ಶಕ್ತಿಯು ವೃದ್ಧಿಯಾಗುತ್ತದೆ. ಕ್ರಿಯಾಶೀಲತೆ ಹಾಗೂ ಚರ್ಮದ ಕಾಂತಿ ಹೆಚ್ಚುತ್ತದೆ. ಪ್ರತಿದಿನ ಬೆಳಗ್ಗೆ ಎದ್ದು ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ಪಂಚಾಮೃತವನ್ನು ಸೇವಿಸಿದರೆ ಒಳಿತು. ಇದನ್ನು ಗರ್ಭಿಣಿ ಸ್ತ್ರೀಯರು ಪಂಚಾಮೃತವನ್ನು ಪ್ರತಿನಿತ್ಯವೂ ಸೇವಿಸಿದರೆ ಉತ್ತಮವಾಗಿ ಮಗುವಿನ ಬೆಳವಣಿಗೆಯಾಗುತ್ತದೆ. ಆದರೆ ಜಾಸ್ತಿ ತಗೋಬಾರ್ದು. ಹಾಗೂ ತಾಯಿ ಮಗುವಿಗೆ ಒಳ್ಳೆಯ ಶಕ್ತಿ, ಎನರ್ಜಿ ಬೂಸ್ಟರ್ ಅಂತ ಹೇಳ್ಬೋದು. ಇದು ಆಯುರ್ವೇದದಲ್ಲಿ ತಿಳಿಸಲಾಗಿದೆ. ಪಂಚಾಮೃತವನ್ನು ತಯಾರಿಸುವ ವಿಧಾನ: ಹಾಲು 5 ಪ್ರಮಾಣ, ಕಾಯಿಸಿದ ಹಾಲನ್ನು ಬಳಸಬಾರದು. ಮೊಸರು 4 ಪ್ರಮಾಣ, ಸಕ್ಕರೆ ಅಥವಾ ಬೆಲ್ಲ 3 ಪ್ರಮಾಣ, ಗೋವಿನ ತುಪ್ಪ 2 ಪ್ರಮಾಣ, ಜೇನುತುಪ್ಪ 1 ಪ್ರಮಾಣದಲ್ಲಿ ಪಂಚವಸ್ತುಗಳನ್ನು ಸರಿಯಾಗಿ ಮಿಶ್ರಣ ಮಾಡಿ ಕದಡಬೇಕು. ಆಗ ಮಧುರವಾದ ಪಂಚಾಮೃತ ಸಿದ್ಧವಾಗುತ್ತೆ. ಇನ್ನು ಎಳನೀರುಗಳನ್ನು, ತುಳಸಿ, ಡ್ರೈ ಫ್ರೂಟ್ಗಳು ಪಂಚಾಮೃತಕ್ಕೆ ಸೇರಿಸುತ್ತಾರೆ. ಪಂಚಾಮೃತ ಭುವಿಯಲ್ಲಿನ ಅಮೃತವೆಂದು ಸತ್ಯ. ಯಾಕೆ ಅಂದರೆ ನಾವು ದೇವರುಗಳ ಮೇಲೆ ಅದನ್ನು ಹಾಕ್ಬಿಟ್ಟು ನಾವು ಉಪಯೋಗಿಸ್ತೀವಿ. ಆವಾಗಲೇ ಅದಕ್ಕೆ ಶಕ್ತಿ ಬರೋದು. ನಾವು ಆಗಾಗ್ಗೆ ಪಂಚಾಮೃತ ಮಾಡ್ಕೊಂಡು ಕುಡಿತೀವಿ ಅಂದರೆ ಅದಕ್ಕೆ ಇದಿರಲ್ಲ. ನಾವು ಯಾವಾಗ ದೇವ್ರ ಮೇಲೆ ಹಾಕ್ಬಿಟ್ಟು ಅದನ್ನು ನಾವು ತೀರ್ಥದ ಥರ ಪಂಚಾಮೃತದ ಥರ ನಾವು ತೊಗೊಂಡು ಪಂಚಾಮೃತ ಅದು ಅಂತ ತೊಗೊತೀವಿ. 5 ಆಪ್ಯ ಆಯಸ ಸಮೇ ಏತತೆ ವಿಶ್ವತಸ್ವಮರ್ಷ್ಣ್ಯಂ ಭವಾವಾಜಸ್ಯ ಸಂಗತೆ. ಹಾಲು ಹಾಕೋವಾಗೂ ಈಗ ಹೇಳ್ತೀವಿ, ತುಪ್ಪ ಹಾಕೋವಾಗಲೂ ಹೇಳ್ತೀವಿ. ಎಲ್ಲ ಹೇಳಿ ದೇವ್ರಿಗೆ ಹಾಕಿ ಅದನ್ನು ನಾವು ಪಂಚಾಮೃತ ಆಗತ್ತೆ. ಅದನ್ನು ಸೇವಿಸಿದಾಗ ಮಾತ್ರ ಆಗತ್ತೆ. ಸುಮ್ಮನೆ ಮಾಡಿಕೊಂಡು ಕುಡಿಬಾರ್ದು. ಸಮಸ್ತ ಸುಖಿನೋ ಭವಂತು ಅಂತ ಹೇಳಿ ಅದನ್ನು ನಾವು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋಣ. ಇವತ್ತು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ಪಂಚಾಮೃತದ ಬಗ್ಗೆ ತಿಳ್ಕೊಂಡು ಈಗ ದಿನಾಂಕ 20-3-2025 ಗುರುವಾರ, ಶ್ರೀ ಕ್ರೋಧಿ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ, ತಿಥಿ ಷಷ್ಠಿ, ರಾತ್ರಿ 10:18, ನಕ್ಷತ್ರ ಅನುರಾಧ, ರಾತ್ರಿ 7:39, ಮಳೆ ಉತ್ತರ ಭಾದ್ರ 1ನೇ ಪಾದ, ರಾಹುಕಾಲ 2:01 3:32 ತನಕ ಇದೆ. ಗುಳಿಕ ಕಾಲ 9:28 10:59 ತನಕ ಇದೆ. ಯಮಗಂಟ ಕಾಲ 6:27 7:57 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸುತ್ತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತಲೇ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.